ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಬಿಜೆಪಿ ವಿಫಲವಾಗಿದೆ. ಬಿಜೆಪಿ ರಾಜ್ಯದಲ್ಲಿ ವರ್ಚಸ್ಸನ್ನ ಕಳ್ಕೊಳ್ತಾ ಇದೆ ಬಿಕಾಸ್ ಆಫ್ ದಿಸ್ ಬಣ ಬಡದಾಟ ಅಂತ ಅನ್ನಿಸ್ತಾ ಇದೆ. ಬಣ ಬಡದಾಟದ್ದಲ್ಲ, ಆರ್ಗನೈಸೇಷನ್ ಅಲ್ಲಿ ಇದು ಸೂಕ್ತವಾಗಿರ್ತಕ್ಕಂಥ ಮಾರ್ಗವನ್ನ ಅವರು ಪಡಿತಾ ಇಲ್ಲ. ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ಒಂದು ಸಂಘಟನೆಯಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದ ವಿಧಾನಮಂಡಲದಲ್ಲಿ ನಮಗೆ ಚರ್ಚೆ ಆಗ್ಬೇಕಾಗಿರ್ತದ್ದು ಕರ್ನಾಟಕ ರಾಜ್ಯದ ಜನತೆಯ ಏಳಿಗೆಗೆ, ಮುಂದಿನ ಈ ಪೀಳಿಗೆಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯವನ್ನ ಇವತ್ತೇನು ನಾವು ಇಷ್ಟೊಂದು 2ನೇ ಸ್ಥಾನದಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಈ ನಮ್ಮ ರಾಜ್ಯ ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು, ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದೇ DCM ಅವರು ಇವತ್ತು ಗುಂಡಿ ಮುಚ್ಚಬೇಕು ಅಂದ್ರೆ ಇದು ದೇವರೇ ಬಂದು ಕಾಪಾಡಬೇಕು ಅನ್ನೋ ಮಟ್ಟಕ್ಕೆ, ಇಲ್ಲಾಂದ್ರೆ ಬೆಂಗಳೂರು ಬಿಟ್ಟು ಹೋಗಿ ನಮಗೆ ಇದನ್ನ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಆಡಳಿತ ಮಾಡ್ತಕ್ಕಂಥವ್ರು ಹೇಳ್ತಾರೆ ಅನ್ನೋದಾದ್ರೆ, ಇನ್ನು ಹೇಗೆ ಇವ್ರನ್ನ ನಾವು ನಂಬಿ ಮುಂದೆ ತಗೊಂಡು ಹೋಗೋದು? ಆ ನಿಟ್ಟಿನಲ್ಲಿ ಜನ ಇವತ್ತು ಯಾವ ಒಂದು 5 ಗ್ಯಾರಂಟಿ ಮೇಲೆ ನಂಬಿ ಹೋಗಿ ಅದನ್ನ ವೋಟ್ ಹಾಕಿ ಗೆಲ್ಲಿಸ್ಬಿಟ್ರು. ಅದು ಅವ್ರ ಹಕ್ಕುದು. ನಾನು ಜನದ ಬಗ್ಗೆ, ನಾನು ಸಾಮಾನ್ಯ ನಮ್ಮ ಮತದಾರ ಪ್ರಭುಗಳ ಬಗ್ಗೆ ನಾನು ಮಾತನಾಡೋದಿಲ್ಲ. ಆದ್ರೆ ಹಾಕಿದ ಮೇಲೆ ಇವತ್ತೇನು ನೊಂದ್ಕೊಳ್ತಾ ಇದ್ದಾರೆ ಬೆಲೆ ಏರಿಕೆಗಳು. ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದ್ರು, ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಬಂದ್ರು. ವಿಜಯವಾಗ್ಲಿ ಅಶೋಕ್ ಅವ್ರಿಗಾಗ್ಲಿ ಯಡಿಯೂರಪ್ಪನವರ ಫೇಸ್ ವ್ಯಾಲ್ಯೂ ಇಲ್ಲದೆ ಹೋರಾಟವನ್ನ ಮಾಡೋದಕ್ಕೆ ಆಗಲ್ವಾ ರಾಜ್ಯ ಬಿಜೆಪಿಗೆ? ಇರಬಹುದು. ನಾನು ನಿಮ್ಮ ಮಾತನ್ನ ಪೂರ್ಣವಾಗಿ ನಾನು ಅಲ್ಲಗಳಿಗೆ ಹೋಗೋದಿಲ್ಲ. ಆದ್ರೆ ನಿನ್ನೆ ನಡೆದಿರ್ತಕ್ಕಂಥದ್ದು ಇಟ್ ವಾಸ್ ಐ ಥಿಂಕ್ ಮೋರ್ ಆರ್ ಲೆಸ್ ಅದೆಲ್ಲದು ಕೂಡ ಒಂದು ಫೋಟೋಶಾಟ್ಸ್ ತರ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ಯಾಕಂದ್ರೆ ಅಲ್ಲಿ ನೈಜವಾಗಿರ್ತಕ್ಕಂಥ ಹೋರಾಟ ಅದ್ರಲ್ಲಿ ಇರ್ಲಿಲ್ಲ ಅಂತ ಹೇಳಿ ನಮಗೆ ಅನಿಸಿದೆ. ಅದು ಓನ್ಲಿ ಒಂದ್ ವೇಳೆ ಮಾಡಬೇಕು ಅನ್ನೋದು ಇದ್ದಿದ್ರೆ ಐ ಥಿಂಕ್ ಬೇರೆ ಬೇರೆ ವಿಚಾರಗಳು ಎಲ್ಲವೂ ಕೂಡ ಸೇರಿಸ್ಕೋಬೇಕಿದ್ವಿ. ನಮಗೆ ಇದನ್ನೇ ಹೋರಾಟ ಮಾಡೋದಕ್ಕೆ 1 ವಾರ 10 ದಿನದ ಮುಂಚೆ ವಿಧಾನಮಂಡಲನೇ ಇತ್ತು. ಅಲ್ಲೇ ನಾವು ಹೋರಾಟ ಮಾಡ್ಕೋಬಹುದಿತ್ತು. ಅಲ್ಲೇ ನಾವು ಸರ್ಕಾರವನ್ನ ಮಂಡಿ ಊರಿಸ್ಬೋದಿತ್ತು. ಮಂಡಿ ಮೇಲೆ ಅವ್ರನ್ನ ಕೆಳಗಡೆ ಇಳಿಸ್ಬೋದಿತ್ತು. ಅಲ್ಲಿ ಬೆಲೆ ಏರಿಕೆಯಲ್ಲಿ ನಾವು ಮಾಡೋದಕ್ಕೆ ನಾವು ಮಾತಾಡ್ಲೇ ಇಲ್ಲ. ವಿಧಾನಮಂಡಲದಲ್ಲಿ ನೀವು ಮಾತನಾಡಬೇಕಿತ್ತು. ಅದನ್ನ ಬಿಟ್ಟುಬಿಟ್ಟು ಅಂತ ಅವಕಾಶಗಳನ್ನ ಪ್ರತಿಪಕ್ಷದ ಬಿಜೆಪಿನೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಅಶೋಕ್ ಅವ್ರ ಪ್ರಯತ್ನಗಳನ್ನ ನಾನು ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವರು ಬಹಳಷ್ಟು ಪ್ರತಿಭೆ. ಬಟ್ ಬೆರಳೆ ಸುನಿಲ್ ಅವರೊಬ್ರು ಮಾತನಾಡಿದ್ದಾರೆ ಈ ತರ ವಿಚಾರಗಳ ಬಗ್ಗೆ. ಯತ್ನಾಳ್ ಅವರೊಬ್ರು ಮಾತನಾಡಿದ್ರೆ, ಇನ್ನು 1-2-3 ಜನ ಶಾಸಕ ಮಿತ್ರರು ಅಲ್ಲಿ ಇರ್ತಕ್ಕಂಥವ್ರು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಸಾಮೂಹಿಕವಾಗಿ ಒಂದು NDA ಆಗಿ JDS ಅಂಡ್ ಬಿಜೆಪಿ ಪಕ್ಷ ಒಂದು ದೊಡ್ಡ ಹೋರಾಟವನ್ನ ಏನು ಮಾಡಬೇಕಿತ್ತು ಅದನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಲೇ ಇಲ್ಲ.